ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ, ನೀವು ವ್ಯಾಪಾರ ಮಾಡುವಂತ ಸ್ಥಳ ಯಾವ ರೀತಿ ಇದೆ, ಅದು ಅಂಗಡಿ ಆಗ್ಬೋದು, ಆಫೀಸ್ ಆಗ್ಬೋದು, ಯಾವ್ದಾದ್ರೂ ಸರಿ, ಅದು ನಿಮ್ಗೆ ವಾಸ್ತುಗೆ ಅನುಗುಣವಾಗಿದೆಯಾ? ನಾವು ವ್ಯಾಪಾರ ಮಾಡುವಂತ ಸ್ಥಳ ಯಾವ ರೋಡ್ ಫೇಸಿಂಗ್ ಇರಬೇಕು, ಮತ್ತೆ ನಾವು ಇರ್ತಕ್ಕಂಥ ಕ್ಯಾಶ್ ಗಲ್ಲಾಪೆಟ್ಟಿಗೆ ಎಲ್ಲಿದ್ರೆ ಉತ್ತಮ? ನಿಮ್ಮ ಆಫೀಸ್ಗಳಲ್ಲಿ ಕೆಲಸ ಜಾಸ್ತಿ ಆಗಲು, ಆರ್ಡರ್ ಜಾಸ್ತಿ ಬರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಾಗುತ್ತೆ? ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ತುಂಬಾ ಜನ ನನಗೆ ಕಮೆಂಟ್ಸ್ ಅಲ್ಲಿ ಮತ್ತೆ ವಾಟ್ಸಪ್ ಅಲ್ಲಿ ತುಂಬಾ ಜನ, ಸರ್ ಆಫೀಸ್ ಮಾಡೋದು ಯಾವ ರೀತಿ, ನಮ್ದು ಅಂಗಡಿ ಇದೆ, ಗಲ್ಲಾಪೆಟ್ಟಿಗೆ ಎಲ್ಲಿ ಬರಬೇಕು? ಗಲ್ಲಾಪೆಟ್ಟಿಗೆ ಅಂದ್ರೆ ಕ್ಯಾಶ್ ಅಂತ, ಎಲ್ಲೆಲ್ಲಿ ಇಟ್ಕೊಬೇಕಾಗುತ್ತೆ ಸರ್? ನಂದು ಪಶ್ಚಿಮದ ರೋಡ್ ಫೇಸಿಂಗ್ ಇದೆ, ಉತ್ತರದ ರೋಡ್ ಫೇಸಿಂಗ್ ಇದೆ, ಆಫೀಸಲ್ಲಿ ಬಾಸ್ ಕ್ಯಾಬಿನ್, MD ಕ್ಯಾಬಿನ್ ಎಲ್ಲಿ ಬರಬೇಕು, ಮತ್ತೆ ಅಕೌಂಟ್ ಸೆಕ್ಷನ್ ಎಲ್ಲಿ ಬರಬೇಕು? ಇದನ್ನೆಲ್ಲ ತುಂಬಾ ಜನ ನನ್ನ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಬಂದು ನಾವು ಅಂಗಡಿ ಅಥವಾ ಆಫೀಸು ಯಾವ ರೀತಿ ಮಾಡ್ಕೊಬೇಕು, ಅದು ಚಿಲ್ಲರೆ ಅಂಗಡಿ ಆಗ್ಬೋದು, ಬಟ್ಟೆ ಅಂಗಡಿ ಆಗ್ಬೋದು, ಸಿಮೆಂಟ್ ಅಂಗಡಿ ಆಗ್ಬೋದು, ಯಾವುದೇ ಆಗಲಿ ನಾವು ಮಾಡ್ಗೋಣ ಅಂತದನ್ನ ವಾಸ್ತು ಅನುಗುಣವಾಗಿ ಮಾಡ್ಕೊಂಡಾಗ, ಈಗ ನೀವು ಆಲ್ರೆಡಿ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ, ಸಣ್ಣ ಪುಟ್ಟ ಚೇಂಜಸ್ ಇಂದ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ. ಹಾಗಾಗಿ ಇವತ್ತು ವ್ಯಾಪಾರಸ್ಥರು ಮತ್ತೆ ಆಫೀಸ್ಗಳನ್ನ ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಮೊದಲನೇದು ಅಂಗಡಿ ಶಾಪು, ಅದು ಯಾವುದೇ ರೀತಿಯಾದಂಥ ಅಂಗಡಿ ಇರ್ಬೋದು. ನೋಡ್ರಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ, ಈ ಪೂರ್ವದ ರೋಡ್ ಫೇಸಿಂಗ್ ಇರ್ತಕ್ಕಂಥ ಅಂಗಡಿಗಳು ಯಾವ ರೀತಿ ಮಾಡ್ಕೊಬೇಕು ಅಂದ್ರೆ, ನೋಡ್ರಿ, ಇದು ಫಸ್ಟ್ ನಾವು ರೋಲಿಂಗ್ ಶೀಟ್ ನೋಡ್ಕೊಬೇಕು. ಈ ಕಡೆ ಜಾಗ ಎಷ್ಟಿದೆ, ಈ ಕಡೆನೂ ಅಷ್ಟೇ ಇರಬೇಕು, ಅಷ್ಟೇ ಬಿಟ್ಟು ನಾವು ಬಾಗಿಲನ್ನ ಇಡಬೇಕು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಕಡೆ ಕಡಿಮೆ ಮಾಡ್ಬಿಡ್ತಾರೆ ಜಾಗ, ಈ ಕಡೆ ಜಾಸ್ತಿ ಬಿಟ್ಟು ಡೋರ್ ಇರುತ್ತೆ. ಅದು ಮಾಡೋವಾಗ ಅವ್ರ ಗಮನಕ್ಕೆ ಬರಲ್ಲ. ಅವಾಗ ಏನಾಗುತ್ತೆ, ನಮ್ಗೆ ಇದು ಈಶಾನ್ಯ ಬಂತು, ಅದೇ ನಮ್ಗೆ ಈ ಕಡೆ ಜಾಗ ಜಾಸ್ತಿ ಬಿಟ್ಟು ಈ ಕಡೆ ಕಡಿಮೆ ಬಿಟ್ಟಾಗ ಅಗ್ನಿ ಮೂಲೆಯಲ್ಲಿ ಡೋರ್ ರೋಲಿಂಗ್ ಶೀಟ್ ಕುತ್ಕೊಂಡ್ಬಿಡುತ್ತೆ. ಅವಾಗ ಬರೀ ಟೆನ್ಷನ್ ಆಗ್ತಾ ಇರ್ತದೆ. ಹಾಗಾಗಿ ನಮ್ಮ ರೋಲಿಂಗ್ ಶೀಟ್ರು ಈಶಾನ್ಯಗೆ ಎಷ್ಟಿದೆ, ಅಗ್ನಿ ಮೂಲೆಗೂ ಅಷ್ಟೇ ಇದ್ರೆ ತುಂಬಾ ಒಳ್ಳೇದು. ಈಶಾನ್ಯ ಕಡೆ ಸ್ವಲ್ಪ ಪುಷ್ ಆಗಿದ್ರೆ ಇನ್ನೂ ಒಳ್ಳೇದು. ಆದ್ರೆ ಅವ್ರು ಇಡೋ ಅಂತ ಬರದಲ್ಲಿ ಕೆಲವೊಬ್ರು ಅಗ್ನಿ ಮೂಲೆಗೆ ಇಟ್ಟಿರ್ತಾರೆ. ಇದನ್ನ ಫಸ್ಟ್ ಗಮನಿಸ್ಕೊಬೇಕು. ಇದಾದ್ಮೇಲೆ ಈ ಕಾರ್ನರ್ಗಳಲ್ಲಿ ಕಾಲಮ್ ಬಾಕ್ಸ್ ಒಳಗಡೆ ಬಂದಿರುತ್ತೆ, ಇದು ಬರಬಾರ್ದು. ಇದನ್ನು ಅಷ್ಟೇ ನೀವು ಫಸ್ಟ್ ಅಂಗಡಿ ಅಡ್ವಾನ್ಸ್ ಕೊಡೋಕ್ಕಿಂತ ಮುಂಚೆ ಕಾಲಮ್ ಬಾಕ್ಸ್ ಒಳಗಡೆ ಬಂದಿಲ್ಲ, ನಮ್ಮ ಅಂಗಡಿಗೆ 4 ಮೂಲೆ ಇದೆ, 4 ಕಾರ್ನರ್ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ವ್ಯಾಪಾರನ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ಪೂರ್ವ ರೋಡ್ ಫೇಸಿಂಗ್ ಇರತಕ್ಕಂಥ ಅಂಗಡಿಗೆ ನೋಡಿ, ಇಲ್ಲಿ ಎಂಟ್ರಿ ತಗೊಬೇಕು. ಈಶಾನ್ಯದಲ್ಲಿ ಎಲ್ಲಾದ್ರೂ ತಗೊಳ್ಳಿ. ಎಂಟ್ರಿ ತಗೊಂಡಾಗ ನಾವು ಎಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡಬೇಕು? ಉತ್ತರಕ್ಕೆ ಕುತ್ಕೊಂಡು ಇಲ್ಲಿ ಗಲ್ಲಾಪೆಟ್ಟಿಗೆ ಅಗ್ನಿ ಮೂಲೆ ಕುತ್ಕೊಬೇಕು. ಇಲ್ಲಿ ಕುತ್ಕೊಂಡಾಗ ಪೂರ್ವಕ್ಕಾದ್ರೂ ಟರ್ನ್ ಆಗಿ, ಉತ್ತರಕ್ಕಾದ್ರೂ ಟರ್ನ್ ಆಗಿ, ಅವಾಗ ನಮಗೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತದೆ. ಇಲ್ಲಿ ಗಮನದಲ್ಲಿ ಇಟ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ಇದು ವ್ಯಾಪಾರ ಸ್ಥಳ ಆದ್ರೂ ಸರಿ, ಉತ್ತರದಿಂದ ಮೇಲೆ ವೆಂಟಿಲೇಷನ್ ಬಿಟ್ಕೊಳ್ಳಿ. ಸ್ವಲ್ಪ ಗಾಳಿ ಬೆಳಕು ಬರೋ ತರ ಬಿಟ್ಕೊಂಡಾಗ ನಮಗೆ ಇನ್ನೊಂದು ಪಾಯಿಂಟ್ ಎಕ್ಸ್ಟ್ರಾ ಸಿಗುತ್ತೆ, ಬೋನಸ್ ಪಾಯಿಂಟ್ ಸಿಗುತ್ತೆ ನಮಗೆ ವ್ಯಾಪಾರಕ್ಕೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಸರ್, ಇಲ್ಲ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇದೆ, ಅವ್ರು ಕೊಟ್ಟಿಲ್ಲ, ಯಾಕಂದ್ರೆ ವ್ಯಾಪಾರ ಸ್ಥಳ, ನಾವು ಖಾಲಿ ಮಾಡಿದ್ಮೇಲೆ ಬೇರೆಯವ್ರು ಬಂದು ನಮ್ಗೆ ವಿಂಡೋ ಬೇಡ ಅಂತಾರೆ, ಇವೆಲ್ಲ ಸಮಸ್ಯೆ ಇದ್ದಾಗ ಉತ್ತರದಲ್ಲಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಕನ್ನಡಿನ ಹಾಕೊಳ್ಳಿ. ನಾವು ಮುಖ ನೋಡಿದಾಗ ಬರುತ್ತಲ್ಲ ಕನ್ನಡಿ, ಮಾಮೂಲಿ ಮಿರರ್, ಮತ್ತೆ ಅದು ವಾಸ್ತು ಮಿರರ್ ಅದು ಇದು ಅಂತಲ್ಲ, ನಾರ್ಮಲ್ ಆಗಿರ್ತಕ್ಕಂಥ ಮಿರರ್. ಸರ್, ಎಷ್ಟು 1 ಅಡಿಗೆ 1 ಅಡಿ ಹಾಕ್ಬೇಕಾ, 2 ಅಡಿಗೆ 2 ಅಡಿ ಹಾಕ್ಬೇಕಾ? ಅದು ನಿಮ್ಮ ಅನುಕೂಲಗಳು ನೋಡ್ಕೊಳ್ಳಿ. 1 ಅಡಿಗೆ 1 ಅಡಿ 4 ಹಾಕೊಂತೀರಾ, ಹಾಕೊಳ್ಳಿ. ಸರ್, ಈ ಗೋಡೆ ಪೂರ್ತಿ ಹಾಕ್ತೀನಿ ಅಂದ್ರೆ ಪೂರ್ತಿ ಹಾಕಿದಷ್ಟು ನಮಗೆ ಬಿಸ್ನೆಸ್ ಚೆನ್ನಾಗಾಗ್ತದೆ, ಆದಾಯ ಮೂಲಗಳು ಜಾಸ್ತಿ ಆಗ್ತವೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಪೂರ್ವದ ರೋಡ್ ಫೇಸಿಂಗ್ ಇರೋರು ಮಾಡ್ಕೋಬೇಕು. ಅದೇ ನಮಗೆ ಉತ್ತರದ ರೋಡ್ ಫೇಸಿಂಗ್ ಅಂತ ಇಟ್ಕೋಣ. ಇದು ಅಷ್ಟೇ, ಉತ್ತರದ ರೋಡ್ ಫೇಸಿಂಗ್ ಇದ್ದಾಗ ನಮ್ಗೆ ನೋಡ್ರಿ, ಇಲ್ಲಿ ಉತ್ತರ ಈಶಾನ್ಯದಲ್ಲಿ ಎಂಟ್ರಿ ತಗೊಂಡು ಗಲ್ಲಾಪೆಟ್ಟಿಗೆ ವಾಯುವ್ಯದಲ್ಲಿ ಕುತ್ಕೊಬೇಕು ನಾವು. ಕ್ಯಾಶ್ ಬಾಕ್ಸ್ ಅದು ಹೋಟ್ಲ್ ಇರ್ಬೋದು, ಯಾವುದೇ ಇರಲಿ, ಉತ್ತರದ ಈಶಾನ್ಯದಲ್ಲಿ ಎಂಟ್ರಿ. ಈ 3 ಭಾಗ ಮಾಡ್ಬೇಕು ನಾವು, ಈಶಾನ್ಯದಿಂದ ವಾಯುವ್ಯಕ್ಕೆ. ಉತ್ತರ ಈಶಾನ್ಯ, ಉತ್ತರ ವಾಯುವ್ಯ, ಉತ್ತರ ಮಧ್ಯಭಾಗ. ಉತ್ತರದ ವಾಯುವ್ಯದಲ್ಲಿ ಜನ ಒಳಗಡೆ ಬರೋದಕ್ಕೆ ಬಿಡಬಾರ್ದು. ಏನಿದ್ರು ನಾವು ಉತ್ತರ ಈಶಾನ್ಯ, ಉತ್ತರ ಮಧ್ಯಭಾಗದಲ್ಲಿ ಒಳಗಡೆ ಬರೋಕ್ಕೆ ಜನನ ಬಿಟ್ಟು, ನಾವು ವಾಯುವ್ಯದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಕುತ್ಕೊಂಡು ವ್ಯಾಪಾರ ಮಾಡಿದಾಗ ವ್ಯಾಪಾರ ತುಂಬಾ ಚೆನ್ನಾಗಾಗ್ತದೆ. ಇದು ಉತ್ತರದಾಯ್ತು. ಇನ್ನು ನೆಕ್ಸ್ಟ್ ಬಂದು ಪಶ್ಚಿಮದ ರೋಡ್ ಫೇಸಿಂಗ್ ಇರೋರು ಏನೇನ್ ಮಾಡ್ಬೇಕು? ಪಶ್ಚಿಮದ ರೋಡ್ ಫೇಸಿಂಗ್ ಇರೋರು ನೋಡಿ, ಇಲ್ಲಿ ನಾವು ಒಳಗಡೆ ಬರೋದಕ್ಕೆ, ಪಶ್ಚಿಮ ವಾಯುವ್ಯದಲ್ಲಿ ಒಳಗಡೆ ಬರೋದಕ್ಕೆ ವ್ಯವಸ್ಥೆ ಮಾಡಿಕೊಂಡು ನೈಋತ್ಯದಲ್ಲಿ ಕುತ್ಕೊಬೇಕು. ನೈಋತ್ಯದಲ್ಲಿ ಕುತ್ಕೊಂಡು ನಾವು ಉತ್ತರಕ್ಕೆ ಮುಖ ಮಾಡಿ ವ್ಯಾಪಾರ ಮಾಡಿದಾಗ ಗಲ್ಲಾಪೆಟ್ಟಿಗೆ ಇಲ್ಲಿ ಬರ್ತದೆ. ನೈಋತ್ಯದಲ್ಲಿ ಕುತ್ಕೊಂಡಾಗ ವಾಯುವ್ಯದಲ್ಲಿ ನಾವು ಒಳಗಡೆ ಬರೋದಕ್ಕೆ, ಅಥವಾ ಕ್ಲೈಂಟು ನಮ್ಮ ಏನಂತಾರೆ, ನಾವು ನಮ್ಮ ವ್ಯಾಪಾರ ಮಾಡೋದಕ್ಕೆ ಬರ್ತಕ್ಕಂಥ ಜನಗಳು ಪಶ್ಚಿಮ ವಾಯುವ್ಯದಿಂದ ಒಳಗಡೆ ಬಂದ್ರೆ ನಮಗೆ ತುಂಬಾ ಚೆನ್ನಾಗಿರ್ತದೆ. ಇಲ್ಲೂ ಅಷ್ಟೇ, ಉತ್ತರದಿಂದ ಗಾಳಿ ಬೆಳಕು ಬರೋ ತರ ಸಾಧ್ಯವಾದ್ರೆ ಮಾಡಿ, ಇಲ್ಲ ಅಂದ್ರೆ ನಮಗೆ ಮಿರರ್ಗಳನ್ನ ತಗೊಳ್ಳಿ.
ಇದಾದ್ಮೇಲೆ ಯಾವತ್ತೂ ಅಷ್ಟೇ ನಾವು ಅದು ಯಾವುದೇ ರೋಡ್ ಫೇಸಿಂಗ್ ಆಗಿರಲಿ ಏನೇ ಆಗಲಿ ಗಲ್ಲಪೆಟ್ಟಿಗೆ ನಾವು ಕ್ಯಾಶ್ ಇಡೋ ಅಂಥದ್ದು ಕಬ್ಬಣದಾಗಿರ್ಬೇಕು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಎಷ್ಟೊಂದು ಸರಿ ಅಂಗಡಿಗಳಿಗೆ ಹೋದಾಗ, ಸೊಪ್ಪು ತೊಗೊಂಬರಕ್ಕೆ ಹೋದಾಗ, ಟೀ ಕುಡಿಯೋಕೆ ಹೋದಾಗ ಅಲ್ಲೆಲ್ಲ ಏನಂದ್ರೆ ಪ್ಲಾಸ್ಟಿಕ್ ಪೇಪರಲ್ಲಿ ಏನರಲ್ಲ ಅಂದ್ರೆ ಅದರಲ್ಲಿ ಕ್ಯಾಶ್ ಇಡ್ತಾ ಇರ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ಚಿಕ್ಕದೊಂದು ಟಿಫಿನ್ ಬಾಕ್ಸ್ ಆದ್ರೂ ಪರವಾಗಿಲ್ಲ, ಕಬ್ಬಣದು ಅದರಲ್ಲಿ ಇಟ್ಕೊಳ್ಳಿ. ಕಬ್ಬಣ ಅಂದ್ರೆ ನಮಗೆ ಶನಿ ಮಹಾತ್ಮ ಕೈ ತುಂಬ ಎತ್ಕೊಡ್ತಾನೆ. ಹಾಗಾಗಿ ನಾವು ಅದಕ್ಕೆ ಮುಂಚೆ ಎಲ್ಲ ನಮ್ಮ ಹಿರಿಯರು, ನಮ್ಮ ತಾತ ಮುತ್ತಾತ ಎಲ್ಲ ಕಬ್ಬಿಣ ಪೆಟ್ಟಿಗೆ ಇಟ್ಕೊಂತಿದ್ರು. ಆಮೇಲೆ ಕಬ್ಬಿಣದ ಬೀರು ಅಂತ ಬಂತು. ಅದಕ್ಕಿಂತ ಮುಂಚೆ ಕಬ್ಬಿಣದ ಟ್ರಂಕ್ ಅಂತ ಇತ್ತು. ಈಗೆಲ್ಲ ವುಡ್ಗಳು ಬಂದ್ಬಿಟ್ಟಿದ್ದಾವೆ. ವುಡ್ ವರ್ಕ್ ನೀವು ಮಾಡಿಸ್ಕೊಳ್ಳಿ, ಬೇಡ ಅಂತಲ್ಲ. ಅದರಲ್ಲಿ ಕ್ಯಾಶ್ ಇಡೋ ಅಂಥದ್ದನ್ನ, ಜ್ಯುವೆಲರಿ ಇಡೋ ಅಂಥದ್ದನ್ನ ಒಂದು ಕಬ್ಬಿಣದ ಲಾಕರ್ ತೊಗೊಂಬಂದು ಅದರಲ್ಲಿ ಇಟ್ಕೊಂಡಾಗ ನಮಗೆ ಶನಿಮಾತ್ಮನ ಕೃಪೆ, ಒಳ್ಳೇದಾದಂಥ ಕೃಪೆ ದೃಷ್ಟಿ ನಮ್ಮ ಮೇಲೆ ಬೀಳ್ತದೆ. ಹಾಗಾಗಿ ಕಬ್ಬಿಣದಲ್ಲೇ ನಾವು ಕ್ಯಾಶನ್ನ ಇಡಬೇಕು. ಇದಾದ್ಮೇಲೆ ಆಯ್ತು ಸರ್, ಪಶ್ಚಿಮದಾಯ್ತು. ಈಗ ದಕ್ಷಿಣದು ಅಷ್ಟೇ. ದಕ್ಷಿಣ ಆಗ್ನೇಯದಲ್ಲಿ ಒಳಗಡೆ ಎಂಟ್ರಿ ಇಟ್ಕೊಂಡು ದಕ್ಷಿಣದ ನೈಋತ್ಯದಲ್ಲಿ ನಾವು ಕ್ಯಾಶ್ ಬಾಕ್ಸ್ ಇಟ್ಕೊಬೇಕು. ಇದಕ್ಕೂ ಅಷ್ಟೇ ಮ್ಯಾಕ್ಸಿಮಮ್ ಉತ್ತರದಿಂದ ಗಾಳಿ ಬೆಳಕು ಬರೋ ಥರ ಮಾಡಿದಾಗ ನಮಗೆ ಹಲವಾರು ಕಡೆಗಳಿಂದ ಆದಾಯ ಮೂಲಗಳು ಜಾಸ್ತಿ ಆಗ್ತದೆ. ಇದು ನಮಗೆ ಗ್ರೌಂಡ್ ಫ್ಲೋರ್ ಆಯಿತು. ಈಗ ಫಸ್ಟ್ ಫ್ಲೋರ್ ಅಂತ ಇಟ್ಕೊಳ್ಳೋಣ. ಫಸ್ಟ್ ಫ್ಲೋರಲ್ಲಿ ಒಂದು ಆಫೀಸ್ ಮಾಡ್ತಾ ಇದ್ದೀರಿ ಸರ್, ನಮಗೆ ಅದು ನೀಟಾಗಿ ಸೆಟಪ್ ಮಾಡಿಕೊಡಿ ಅಂದರೆ ತುಂಬ ಜನ ಕೇಳಿದ್ರು, ಆಫೀಸ್ ಹೇಳಿ ಸರ್, ಆಫೀಸ್ ಹೇಳಿ ಅಂತ. ನೋಡಿ, ಫಸ್ಟ್ ಫ್ಲೋರಲ್ಲಾದರೆ ಫಸ್ಟ್ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಮೆಟ್ಲು ಎರಡೇ ಥರ ಬರಬೇಕು. ಅದು ಬಿಟ್ಟು ಬೇರೆ ಥರ ಬಂದರೆ ವಾಸ್ತುಕ್ಕೆ ಬರಲ್ಲ. ನಾವು ಅಂಗಡಿ ಒಳಗಡೆ ಮಾಡ್ಕೊತೀರಿ ಸರ್, ಮೆಟ್ಲು ನಮ್ಗೆ ಸಂಬಂಧ ಇಲ್ಲ ಅನ್ನೋಗಿಲ್ಲ. ಮೆಟ್ಲು ನಮಗೂ ಸಂಬಂಧಪಟ್ಟಿದ್ದೆ. ನೋಡಿ, ನಮಗೆ ಪೂರ್ವದ ರಸ್ತೆ ಆದರೆ ಮೆಟ್ಲು ಇಲ್ಲೇ ಬರಬೇಕು. ಅದು ಬಿಟ್ಬಿಟ್ಟು ಕೆಲವರು ಈ ಥರ ಕೊಡ್ತಾರೆ, ಅಗ್ನಿ ಮೂಲೆಯಿಂದ ಎಂಟ್ರಿ ಸರ್, ಹಿಂಗೆ ಹೋಗಿ ಹಿಂಗೆ ವಾಪಸ್ ಬರ್ತೀನಿ ಅಂತ. ಇದು ರಾಂಗ್ ಆಗುತ್ತೆ, ಬರಬಾರ್ದು. ಈಶಾನ್ಯ ಮೂಲೆಯಲ್ಲೂ ಮೆಟ್ಲು ಬರಬಾರ್ದು. ನೆಕ್ಸ್ಟ್ ಬಂದು ಉತ್ತರ ವಾಯುವ್ಯದಲ್ಲಿ ಮೆಟ್ಲು ಬರ್ಬೋದು. ಆವಾಗ ನಮಗೆ ವಾಸ್ತು ಬರುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ, ಈ ಡೈರೆಕ್ಷನಲ್ಲಿ ತೊಗೊಬಾರ್ದು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇದು ಅಷ್ಟೇ, ಆಫೀಸ್ ಮಾಡಬೇಕಾದ್ರೆ ನಾವು ಕಾಲಮ್ ಬಾಕ್ಸ್ ಒಳಗಡೆ ಬಂದಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಬೇಕು. ಯಾಕೆಂದ್ರೆ ಅಂಗಡಿ ಆಫೀಸ್ ಮಾಡೋರು ಏನು ಮಾಡ್ತಾರೆ, ಮೊನ್ನೆ ನಾನು ಎಂಬೆಸಿದ ಒಂದು ಆಫೀಸ್ಗೆ ಹೋಗಿದ್ದೆ. ಅದು ಎಷ್ಟು ಅಂದರೆ 44,000 ಸ್ಕ್ವೇರ್ ಫೀಟ್ ಅದು ದೊಡ್ಡ ಆಫೀಸು. ಅದು ಹೋದಾಗ ಅಲ್ಲಿ ಏನಾಗ್ತದೆ ಅಂದರೆ ದೊಡ್ಡ ಕಾಲಮ್ ಬಾಕ್ಸ್ ಬಂದ್ಬಿಡ್ತವೆ ಒಳಗಡೆಗೆ. ಅದನ್ನೆಲ್ಲ ತಪ್ಪಿಸ್ಬೇಕಾಗುತ್ತೆ ನಾವು. ಇಲ್ಲೂ ಅಷ್ಟೇ, ಇದೆಲ್ಲ ಹಿಂಗೆ ಕಾಲಮ್ ಬಾಕ್ಸ್ ಒಳಗಡೆ ಬರುತ್ತೆ. ಅದನ್ನ ನೋಡಿಕೊಂಡು ನೀವು ಆ ಥರ ಬಂದಿದ್ರೆ ಕರೆದು ತೋರಿಸ್ಕೊಂಡು ಆಲ್ಟ್ರ್ ಮಾಡಬೇಕಾಗುತ್ತೆ. ಪ್ರತಿಯೊಂದಕ್ಕೂ ಪರಿಹಾರ ಇಲ್ಲ ಅಂತಲ್ಲ, ನೀವು ಅದನ್ನು ಗಮನಿಸ್ಬೇಕು, ಗುರುತಿಸ್ಬೇಕು. ಆವಾಗ ನಿಮಗೆ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗ್ತಾ ಇರ್ತದೆ. ಇಲ್ಲ ಅಂದರೆ ನಾವು ಬಿಸ್ನೆಸ್ ಮಾಡ್ತೀರಿ ಒಂದು 3 ವರ್ಷನೋ 5 ವರ್ಷನೋ, ಅಲ್ಲ ನಾವು ಫೈಲೂರ್ ಆಗೋದ್ರೆ ಅದರಿಂದ ಲಾಸ್ ಆಗೋದು ಯಾರಿಗೆ? ನನ್ನ ಫ್ಯಾಮಿಲಿಗೇ ಆಗೋದು. ಹಾಗಾಗಿ ನಾವು ಎಷ್ಟು ಬುದ್ಧಿ ಉಪಯೋಗಿಸ್ತೀರಿ ಅಷ್ಟು ನಾವು ನೆಕ್ಸ್ಟ್ ನಮ್ಮ ಮಕ್ಕಳು ತುಂಬ ಚೆನ್ನಾಗಿರ್ತೀರಿ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈಗ ನಮಗೆ ಇಲ್ಲಿ ಆಫೀಸ್ ಬಂತು ಅಂತ ಇಟ್ಕೊಳ್ಳಿ, ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಬರ್ಬೋದು, ಉತ್ತರ ಈಶಾನ್ಯದಲ್ಲೂ ಬಾಗಿಲು ಬರ್ಬೋದು. ಈ ಎರಡೂ ಕಡೆ ಬಾಗಿಲು ಬಂದಾಗ ತುಂಬ ಒಳ್ಳೆಯದು. ಮ್ಯಾಕ್ಸಿಮಮ್ ನಮ್ಗೆ ಉತ್ತರ ಕಡೆಯಿಂದ ಮತ್ತು ಪೂರ್ವ ಕಡೆಯಿಂದ ಗಾಳಿ ಬೆಳಕು ಜಾಸ್ತಿ ಬರಬೇಕು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದರೆ MD ಚೇಂಬರು ನೈಋತ್ಯದಲ್ಲಿ ಕೊಡ್ತಾ ಇದ್ದಾರೆ. ಈಗ ನಮ್ಮೂರದೊಂದು ಆಫೀಸ್ ಇದೆ, ಅದರಲ್ಲಿ ಇಲ್ಲಿ ನೈಋತ್ಯದಲ್ಲಿ ಅವ್ರದ್ದು ಒಂದು ಕ್ಯಾಬಿನ್ ಇದೆ, ಓಕೆನಾ. ಅದಾದಮೇಲೆ ಇಲ್ಲಿ ಅಕೌಂಟ್ ಸೆಕ್ಷನ್ ಇದೆ, ಇದು ಅಕೌಂಟ್ ಸೆಕ್ಷನ್, ಅದು ರಿಯಲ್ ಎಸ್ಟೇಟ್ ಆಫೀಸು. ಅದಾದಮೇಲೆ ವಾಯುವ್ಯದಲ್ಲಿ ನಮಗೆ ವಾಶ್ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ವಾಶ್ರೂಮ್ ಅಂತಲ್ವಾ, ಇಲ್ಲಿ ಬಂದು ಮತ್ತೆ ರೈತರು ಏನಾದರೂ ಬಂದಾಗ ಅವ್ರ ಹತ್ರ ಮಾತಾಡೋದಕ್ಕೆ ಇಲ್ಲೊಂದು ಕ್ಯಾಬಿನ್ ಇದಾಯ್ತಲ್ವಾ. ಇಲ್ಲಿ ರಿಸೆಪ್ಷನಿಸ್ಟ್ ಮಾಡಿದ್ದಾರೆ, ನಾರ್ತ್ ಈಸ್ಟ್ ಕಾರ್ನರ್ಗೆ ಹತ್ರವಾಗಿ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಬಂದ ತಕ್ಷಣ ಇವ್ರ ಮಾತಾಡಿ ಇಲ್ಲಿ ವೆಯ್ಟಿಂಗ್ ಮಾಡಿ ಆಮೇಲೆ ಈ MD ಕ್ಯಾಬಿನ್ಗೆ ಕಳಿಸ್ತಾರೆ ಅವ್ರನ್ನ. ಇಲ್ಲಿ ತುಂಬ ಟೆನ್ಷನ್ ಇರೋದು ಯಾರಿಗೆ ಹೇಳಿ? MD ಅಲ್ವಾ, ಓನರ್ಗೆ. ಈ ನೈಋತ್ಯ ಮೂಲೆಯಲ್ಲಿ ಯಾವಾಗ ಇವ್ರು ಕುತ್ಕೊಂತಾರಲ್ವ, ಇವರಿಗೆ ತುಂಬ ಜವಾಬ್ದಾರಿ ಇರುತ್ತೆ. ನಾವೇನಪ್ಪ ಅಂದರೆ ಒಂದು ಕ್ಲೈಂಟ್ನ ಹಿಡಿಬೇಕು, ಕ್ಲೈಂಟಿಗೆ ನಾವು ವ್ಯಾಪಾರ ಮಾಡಬೇಕು. ಆ ವ್ಯಾಪಾರ ಮಾಡಬೇಕಾದ್ರೆ ಎಷ್ಟು ಟೆನ್ಷನ್ ಇರ್ತದೆ, ಕ್ಲೈಂಟ್ನ ಕರ್ಕೊಂಬರೋದು ಹೆಂಗೆ, ಅದು ಬೆಲೆ ಒಪ್ಸೋದು ಹೆಂಗೆ, ಎಲ್ಲ ಜವಾಬ್ದಾರಿ ಈ ನೈಋತ್ಯ ಮೂಲೆಯಲ್ಲಿ ಇರೋರಿಗೆ ಇರ್ತದೆ. ಇದಾದಮೇಲೆ ಇಲ್ಲಿ ಅಕೌಂಟ್ ಸೆಕ್ಷನ್ ಬಂತು, ಇಲ್ಲಿ ವಾಶ್ರೂಮ್ ಬಂತು, ಇಲ್ಲಿ ಬಂದು ಇದು ಅಕೌಂಟ್ ಸೆಕ್ಷನು, ಇದು ವಾಶ್ರೂಮ್ ಬಂತು. ಇಲ್ಲಿ ಸುಮ್ಮನೆ ಮಾತಾಡೋದಕ್ಕೆ ಒಂದು ಕ್ಯಾಬಿನ್ ಇದೆ. ಎಲ್ಲರಿಗೂ ಈಸಿಯಾಗಿರೋ ಕೆಲಸ ಯಾವುದೇಳಿ? ರಿಸೆಪ್ಷನಿಸ್ಟು. ಇವ್ರಿಗೆ ಏನು ತಲೆನೋವಿಲ್ಲ. ಯಾರು ಬಂದರೂ ಎಂಟ್ರಿ ಮಾಡ್ಕೊತಾರೆ, ಮೊಬೈಲ್ ನಂಬರ್ ಬರ್ಕೊತಾರೆ, ಒಳಗಡೆ ಬಿಡ್ಬೋದಾ ಸರ್, ಫ್ರೀ ಇದಾರೆ ಅಂತ ನೋಡ್ತಾರೆ, ಫ್ರೀ ಇಲ್ಲ ಅಂದರೆ ವೆಯ್ಟ್ ಪಡಿಸ್ತಾರೆ, ಫ್ರೀ ಇದ್ದರೆ ಒಳಗಡೆ ಕಳಿಸ್ತಾರೆ. ಇವರಿಗೆ ಟೆನ್ಷನ್ ಇಲ್ಲ. ಏನಕ್ಕೆ ಅಂದರೆ ನೋಡಿ, ಇದು ಬಂದು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಇರುತ್ತೆ. ನಾರ್ತ್ ಈಸ್ಟ್ ಕಾರ್ನರ್ ಆಗಿದ್ದಾಗ ಅವ್ರಿಗೆ ಎನರ್ಜಿ ಜಾಸ್ತಿ ಇರುತ್ತೆ, ಅವ್ರ ಕೆಲಸ ಈಸಿಯಾಗಿ ಮಾಡ್ತಾ ಇರ್ತಾರೆ. ಈ ಬಾಸ್ ಕ್ಯಾಬಿನ್ಗೆ ನೋಡ್ರಿ, ಪೂರ್ವದಲ್ಲಿ ಒಂದು ಕ್ಯಾಬಿನ್ ಬಂತ, ಉತ್ತರದಲ್ಲಿ ಒಂದು ಬಂತು, ವಾಶ್ರೂಮ್ ಬಂತು, ಇವ್ರು ಬಂತು. ಎಲ್ಲದಕ್ಕಿಂತ ನೀಚ ಸ್ಥಾನದಲ್ಲಿ ಇರೋದೇ ಇವರೇ. ಯಾಕೆ ಅಂದರೆ ಈ ಬಾಸ್ ಸೌತ್ ವೆಸ್ಟ್ ಕಾರ್ನರ್ಗಿಂತ ಸೌತ್ ವೆಸ್ಟ್ ಅಲ್ಲಿ ಅವ್ರದ್ದು ಏನು ಆಫೀಸ್ ಇರಲ್ಲ, ಖಾಲಿ ಇರುತ್ತೆ, ಎಂಟಿ ಇರುತ್ತೆ.
ಅದೇ ಇವ್ರಿಗೆ ನೋಡ್ರಿ ಪೂರ್ವ ಭಾರ ಬಂತು, ನಾರ್ತ್ ಭಾರ ಬಂತು, ಈಶಾನ್ಯ ಭಾರ ಬಂತು, ಇಲ್ಲ ಬರೋ ಟೆನ್ಷನ್ ಎಲ್ಲ ಯಾರಿಗಿರ್ತದೆ, ನೈಋತ್ಯ ಮೂಲೆಯಲ್ಲಿ ಇರ್ತಕ್ಕಂಥವ್ರಿಗೆ ಇರ್ತದೆ. ಇವ್ರಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದರೆ ನಾರ್ತ್ ಈಸ್ಟ್ ಭಾರ ಬೀಳ್ತಾ ಇದೆ, ಸೌತ್ ವೆಸ್ಟ್ ಇವ್ರಿಗೆ ಭಾರ ಇಲ್ಲ. ನಾನು ಹೇಳೋದು ಇಷ್ಟೇ, ನಿಮ್ಗೆ ಅನುಕೂಲ ಇದ್ದರೆ ಒಂದು ಫ್ಲೋರಲ್ಲಿ ಈ ಕ್ಯಾಬಿನ್ ಎಲ್ಲ ಕೊಟ್ಬಿಡಿ. MDದು ಏನಿರ್ತದಲ್ಲ ಕ್ಯಾಬಿನು, ಅವ್ರದ್ದು ನೆಕ್ಸ್ಟ್ ಫ್ಲೋರಲ್ಲಿ ಕೊಡಿ. ಆ ಫ್ಲೋರಲ್ಲಿ ಬರೀ ಅವ್ರದ್ದು ಒಂದೇ ಆಫೀಸ್ ಇರಬೇಕು. ಯಾರಾದರೂ ಬಂದರೆ ಕೆಳಗಡೆ ಇರೋಂಥ ಫಸ್ಟ್ ಫ್ಲೋರ್ ಅಂತ ಇಟ್ಕೋಣ, ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಬಾಸ್ ಫ್ರೀ ಇದ್ದಾರೆ ಅಂತ ನೋಡ್ಬಿಟ್ಟು ಇಲ್ಲಿಂದ ಮೇಲೆಗೆ ನಾವು ಕಳಿಸಿದಾಗ, ಕರ್ಕೊಂಡೋಗಿ ಬಿಟ್ಟಾಗ ಆ ಫ್ಲೋರ್ ಪೂರ್ತಿ ಅವ್ರದ್ದು ಒಂದೇ ಕ್ಯಾಬಿನ್ ಇರಬೇಕು. ಆವಾಗ ಅವ್ರಿಗೆ ಏನಾಗುತ್ತೆ, ನಾರ್ತ್ ಇಷ್ಟು ಏನು ವೆಯ್ಟ್ ಬೀಳೋದಿಲ್ಲ, ಕಡಿಮೆ, ಎಲ್ಲ ಒಂದೇ, ಅವ್ರದ್ದು ಒಂದೇ ಕ್ಯಾಬಿನ್ ಇರ್ತದೆ. ಅವಾಗ ಅವ್ರಿಗೆ ಎನರ್ಜಿ ಜಾಸ್ತಿ ಆಗುತ್ತೆ. ಅನುಕೂಲ ಇರೋರು ಈ ರೀತಿ ಮಾಡ್ಕೊಳ್ಳಿ, ಅವಾಗ ನಿಮಗೆ ಸಕ್ಸಸ್ ಜಾಸ್ತಿ ಇರುತ್ತೆ. ಸ್ಪೀಡು, ಪಾಸಿಟಿವ್ ಎನರ್ಜಿ ಸ್ಪೀಡು ಜಾಸ್ತಿ ಇರುತ್ತೆ. ನಾನು ನಿಮ್ಮ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯದಲ್ಲೇ ಬಾಗಿಲು ಕೊಡಬೇಕು ಅಂತಿಲ್ಲ, ಯಾಕಂದರೆ ಚೇಂಜ್ ಆಗ್ತಾ ಇರ್ತದೆ. ಇವೆರಡು ಉಚ್ಚಸ್ಥಾನ ಇದ್ದರೆ ಒಳ್ಳೆಯದು. ಅದು ಬಿಟ್ಟರೆ ದಕ್ಷಿಣ ಆಗ್ನೇಯದಲ್ಲಿ ಎಂಟ್ರಿ ಕೊಡ್ಬೋದು, ಪಶ್ಚಿಮ ವಾಯುವ್ಯದಲ್ಲೂ ನಾವು ಎಂಟ್ರಿನ ಕೊಟ್ಕೊಂಡಾಗ 4 ಉಚ್ಚಸ್ಥಾನ ಇದೆ. ಈ 4 ಉಚ್ಚಸ್ಥಾನದಲ್ಲಿ ಯಾವುದಾದ್ರೂ ಒಂದು ಕೊಟ್ಕೊಳ್ಳಿ. ಈ 4ರಲ್ಲಿ 2 ಸಿಕ್ಕಿದ್ರೆ 2 ಒಳ್ಳೆಯದು. ಆದರೆ ನೀಚ ಸ್ಥಾನಗಳಲ್ಲಿ ಬಾಗಿಲು ಕೊಡಬೇಡಿ. ಆ ಅಂಗಡಿ ಅಲ್ಲಿ ಬಿಸ್ನೆಸ್ ಮಾಡದಿದ್ರು ಪರವಾಗಿಲ್ಲ, ನೀಚ ಸ್ಥಾನದಲ್ಲಿ ಕೊಡಬೇಡಿ. ಇದಾದ್ಮೇಲೆ ಸರ್ ಇನ್ನೇನಾದರೂ ನಮಗೆ ಬೇರೆ ಏನಾದರೂ ಹೇಳಿ, ಟಿಪ್ಸ್ ಹೇಳಿ, ನಾವೆಲ್ಲ ಮಾಡಿಬಿಟ್ಟಿದ್ದೀರಿ, ಆಗದೇ ಇಲ್ಲ, ಸಣ್ಣ ಪುಟ್ಟ ಚೇಂಜಸ್ ಇದ್ರೆ ಹೇಳಿ ಅಂದರೆ, ಬಾಗ್ಲಲ್ಲಿ ಯಾವಾಗೂ ರೆಡ್ ಕಲರ್ ಮ್ಯಾಟ್ ಹಾಕೊಳ್ಳಿ. ಗಣಪತಿದೊಂದು ವಿಗ್ರಹನೋ, ಪುಟ್ಟದ ವಿಗ್ರಹನೋ, ಒಂದು ಫೋಟೋನೋ ಎಂಟ್ರೆನ್ಸಲ್ಲಿ ಇಟ್ಕೊಳ್ಳಿ. ನಮಗೆ ಗಣಪತಿದು ಕಂಪಲ್ಸರಿ ರೆಡ್ ಕಲರ್ ಮ್ಯಾಟ್ ಇರಬೇಕು. ಇದಾದ್ಮೇಲೆ ಏನು ಮಾಡ್ಬೋದು ನಾವು ಅಂದರೆ, ಫಿಶ್ ಟ್ಯಾಂಕ್ ಬರುತ್ತಲ್ವಾ, ಅಕ್ವೇರಿಯಮು, ಅದನ್ನ ಇಟ್ಕೊಬೇಕು. ಅದು ಆ ಅಕ್ವೇರಿಯಂ ಯಾವ ರೀತಿ ಅಂದರೆ, ನಾವು ಅಂಗಡಿ ಒಳಗಡೆ ಬಂದರೆ ಬಲಗಡೆಗಿರಬೇಕು, ಉತ್ತರದ ಗೋಡೆಗೆ ಟಚ್ ಇರಬೇಕು. ಅದು ಎಲ್ಲಾದರೂ ಇರಲಿ, ಉತ್ತರದ ಗೋಡೆಗೆ ಟಚ್ ಇರೋ ಥರ ನೋಡ್ಕೊಳ್ಳಿ. ಅದರಲ್ಲಿ ಬ್ಲ್ಯಾಕ್ ಕಲರ್ ಫಿಶ್ಟು 9 ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೂ ನಡೆಯುತ್ತೆ, ಅದಕ್ಕಿಂತ ಕಡಿಮೆ ಆದರೆ ತಂದು ಹಾಕೊಳ್ಳಿ. ತುಂಬ ಕಾಸ್ಟ್ಲಿವೆಲ್ಲ ತರಬೇಡಿ, ಒಂದು 15 ರೂಪಾಯಿದು ಸಿಗುತ್ತೆ ಆ ಥರದ್ದು ಬ್ಲ್ಯಾಕ್ ಫಿಶ್ಶು. ಮತ್ತು ಅದರಲ್ಲಿ ಯಾವಾಗೂ ಒಂದು ಕಲರ್ ಗೋಲ್ಡ್ ಕಲರ್ ಫಿಶ್ ಇರಬೇಕು. ಕಾಂಬಿನೇಷನ್ ನೋಡ್ಕೊಳ್ಳಿ. ಜಾಸ್ತಿ ಇದ್ರೆ ಆಗುತ್ತೆ, ಕಡಿಮೆ ಆದಾಗ ನಾವು ತಂದು ಹಾಕಬೇಕಾಗುತ್ತೆ. ಯಾವಾಗ ನಮ್ಮ ಮನೆ ಆಗ್ಬೋದು, ವ್ಯಾಪಾರ ಸ್ಥಳ ಆಗ್ಬೋದು, ಅಲ್ಲಿ ಮೀನುಗಳೇನಾದರೂ ಸಾಯ್ತಾ ಇದ್ದಾವೆ ಅಂದರೆ ಆವಾಗ 1 ವಾರದ ಮಟ್ಟಿಗೆ ನಮ್ಮ ಮನೆಯಲ್ಲಿ, ನಮ್ಮ ಆಫೀಸಲ್ಲಿ ನೆಗೆಟಿವ್ ಇದೆ ಅಂತ ಅರ್ಥ. ಆ 1 ವಾರ ಹುಷಾರಾಗಿರಬೇಕು. ವ್ಯಾಪಾರ ಮಾಡೋದಾಗಲಿ, ಹೊಸ ವ್ಯವಹಾರ ಮಾಡೋದಾಗಲಿ, ಅದು ನಮಗೆ ತೋರಿಸ್ತಾ ಇರುತ್ತೆ 1 ವಾರ ನೆಗೆಟಿವ್ ಇದೆ ಇಲ್ಲಿ ಅಂತ. ನಮಗೋಸ್ಕರ ಪಾಪ ಸಾಯ್ತಾ ಇರ್ತವೆ. ಹಾಗಾಗಿ ಅದು ನಮಗೆ ಮುನ್ನೆಚ್ಚರಿಕೆ ಕೊಡ್ತಾ ಇರ್ತದೆ. ನಾವು ಸೂಕ್ಷ್ಮವಾಗಿ ಅದನ್ನು ಗಮನಿಸಬೇಕು. ಇದನ್ನೆಲ್ಲ ಆದಮೇಲೆ ಆಫೀಸಲ್ಲಾಗಲಿ, ವ್ಯಾಪಾರ ಸ್ಥಳಗಳಲ್ಲಿ ಅಲ್ಲಲ್ಲೇ ಪಚ್ಚ ಕರ್ಪೂರದ ಬಿಲ್ಲೆ ಬರುತ್ತೆ. ಕರ್ಪೂರದ್ದು, ಮಾಮೂಲಿ ಕರ್ಪೂರ ಅಲ್ಲ, ಪಚ್ಚ ಕರ್ಪೂರ. ಅದನ್ನು ತೊಗೊಂಬಂದು ಅಲ್ಲೊಂದು ಇಡ್ತಾರೆ. ಅದು ಒಳ್ಳೆ ಸ್ಮೆಲ್ ಇರುತ್ತೆ. ಆ ಸ್ಮೆಲ್ಗೆ ಲಕ್ಷ್ಮೀ ದೇವಿ ಬರ್ತಾಳೆ ಅಲ್ಲಿ ಕೂತ್ಕೊಳೋದಕ್ಕೆ. ಅದು ಸ್ವಲ್ಪ ದಿನ ಆದಮೇಲೆ ಗಾಳಿಯಲ್ಲಿ ಕರಗೋಗುತ್ತೆ. ಕರಗೋದ್ಮೇಲೆ ಮತ್ತೆ ತೊಗೊಂಬರ್ಬೇಕು ನಾವು. ಮತ್ತೆ ತಂದು ನಾವು ಅದನ್ನು ಆಫೀಸಲ್ಲಾಗಲಿ, ವ್ಯಾಪಾರ ಸ್ಥಳಗಳಲ್ಲಿ ಇಟ್ಕೊಳ್ಳಿ. ಈಗ ತುಂಬ ವ್ಯಾಪಾರ ಆಗ್ತಾ ಇರ್ತದೆ, ಅಲ್ಲಿ ದೃಷ್ಟಿ ಆಗ್ತಾ ಇರ್ತದೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಸ್ಫಟಿಕದ ಕಲ್ಲು ಬರುತ್ತೆ. ಆ ಸ್ಫಟಿಕದ ಕಲ್ಲು 2 kg ದಪ್ಪ ಇರೋವಂಥದ್ದನ್ನು, ಅಲ್ಲೇ ಕುರಿ ಉಣ್ಣೆ ದಾರ ಸಿಗುತ್ತೆ, ಅದನ್ನು ತೊಗೊಂಡು ಕಟ್ಬಿಟ್ಟು ಯಾವುದಾದ್ರೂ ಪುರಾತನ ಆಂಜನೇಯ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡಿಸಿ ಮಂತ್ರಿಸ್ಬಿಟ್ಟು ನೀವು ಕಟ್ಕೊಬೇಕು. ನಮ್ಮ ಹಿರಿಯರು ಹೇಳ್ತಾರೆ, ಜನಗಳ ದೃಷ್ಟಿಗೆ ಬೆಟ್ಟನೇ ಕರಗೋಗುತ್ತೆ ಅಂತ. ಬೆಟ್ಟ ಅಂದರೆ ಏನು ಹೇಳಿ, ಕಲ್ಲು. ಈ ದೃಷ್ಟಿ ಕಲ್ಲು ಇರುತ್ತಲ್ಲ, ಇದು ಅಷ್ಟೇ. ನಮಗೆ ದೃಷ್ಟಿ ಆದಂಗೆಲ್ಲ ಒಂದೊಂದೇ ತೊಟ್ಟು ನೀರಪ್ಪ ಅಂತ ತೊಟ್ಟಿಡ್ತಾ ಇರ್ತದೆ. ಕಲ್ಲೇ ಕರಗುತ್ತೆ. ತೊಗೊಂಬಂದು ಕಟ್ ನೋಡಿ, ನೀವು ಗೊತ್ತಾಗುತ್ತೆ. ಯಾವಾಗ ಅದು ಪೂರ್ತಿ ಕರಗೋಗುತ್ತೆ, ಮತ್ತೆ ಇನ್ನೊಂದು ಕಲ್ಲು ತೊಗೊಂಬಂದು ಮತ್ತೆ ಪ್ರೊಸೀಜರ್ ಏನಿದೆಯೋ ಸೇಮ್ ಮಾಡಿ ನಾವು ನಮ್ಮ ಅಂಗಡಿಗಳಲ್ಲಿ, ವ್ಯಾಪಾರ ಸ್ಥಳಗಳಲ್ಲಿ ಕಟ್ಟಬೇಕು. ಆವಾಗ ನಮಗೆ ದೃಷ್ಟಿ ಕಡಿಮೆ ಆಗ್ತದೆ. ಇನ್ನೂ ಏನು ಮಾಡ್ಬೋದಪ್ಪ ಅಂದರೆ, ಈ ವ್ಯಾಪಾರ ಸ್ಥಳಗಳಲ್ಲಿ, ಅದು ಆಫೀಸ್ ಇರ್ಬೋದು, ಅಂಗಡಿಗಳಿರ್ಬೋದು, 7 ಕುದುರೆದು ಫೋಟೋ ಇರುತ್ತೆ. ಅದು ಎಲ್ಲ ಮುಂದಿನ ಕಾಲು ಮೇಲೆ ಎತ್ಕೊಂಡು ಓಡ್ತಾ ಇರಬೇಕು. ಅಂಥ ಫೋಟೋನ ನಾವು ಬಾಗಿಲಿಂದ ಒಳಗಡೆ ಬರೋ ಥರ, ಕುದುರೆ ಒಳಗಡೆ ಬರೋ ಥರ ಹಾಕ್ಕೊಬೇಕು. ನೀವು ಮನೆಗಳಲ್ಲಾದರೆ ಆ ಫೋಟೋ ಕುದುರೆ ಮನೆಯಿಂದ ಬಾಗಿಲಿಂದ ಆಚೆ ಹೋಗೋ ಥರ ಇರಬೇಕು. ವ್ಯಾಪಾರ ಸ್ಥಳಗಳಲ್ಲಿ ಕುದುರೆ ಒಳಗಡೆ ಬರೋ ಥರ ಇರಬೇಕು. ಆ ಥರ ಹಾಕ್ಕೊಂಡಾಗ ನಮಗೆ ರೋಡಲ್ಲಿ ಹೋಗೋಂಥ ಜನನದು ಒಳಗಡೆ ಎಳ್ಕೊಂಬಂದು ಬಿಡುತ್ತೆ. ಈಗ 10 ಜನ ಹೋಗ್ತಾ ಇದ್ದಾರೆ ಅಂದರೆ 10 ಜನ ಕರ್ಕೊಂಬಂದುಬಿಟ್ರೆ ನಮಗೆ 7 ರಿಂದ 8 ಜನ ನಮ್ಮ ಹತ್ರ ವ್ಯಾಪಾರ ಮಾಡ್ತಾರೆ. ಇನ್ನು 3 ಜನ ವಾಪಸ್ ಹೋದನ್ನು 7 ಜನ ವ್ಯಾಪಾರ ಮಾಡ್ತಾರೆ. ಒಳಗಡೆ ಕರ್ಕೊಂಬಂದು ಬಿಡೋ ಅಂಥ ಕೆಲಸ ಮಾಡೋದು ಈ ಕುದುರೆಗಳು. ಅದಾದಮೇಲೆ ನಮಗೆ ಆನೆ ಸೊಂಡ್ಲು ಮೇಲೆ ಎತ್ತಿರೋ ಅಂಥದ್ದು, ಆನೆಗೆ ಶೃಂಗಾರ ಮಾಡಿರಬೇಕು. ಈ ಜಂಬೂ ಸವಾರಿಯಾಗಿ ಮಾಡಿರ್ತಾರಲ್ವ, ಆ ಥರ ಶೃಂಗಾರ ಮಾಡೋ ಅಂಥ ಆನೆನ ಫೋಟೋಗಳು ಮತ್ತು ಅದರದೊಂದು ವಿಗ್ರಹಗಳನ್ನ ಇಟ್ಕೊಂಡ್ರು ನಮಗೆ ಪಾಸಿಟಿವ್ ಆಗಿ ತುಂಬ ಕೆಲಸ ಮಾಡುತ್ತೆ. ಇದನ್ನೆಲ್ಲ ಅಳವಡಿಸ್ಕೊಂಡು ನೀವು ವ್ಯಾಪಾರನ ಚೆನ್ನಾಗಿ ವೃದ್ಧಿ ಮಾಡ್ಕೊಳ್ಳಿ. ನೀವು ಚೆನ್ನಾಗಾಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಕೊನೆಯ ವಿಡಿಯೋಗೆ ತುಂಬ ಕಮೆಂಟ್ಸ್ ಬಂದಿದ್ದಾವೆ. ಅದಕ್ಕೆ ಉತ್ತರ ಕೊಡೋಂಥ ಸಮಯ ಈಗ. ಅದಕ್ಕೆ ಉತ್ತರ ಕೊಡೋಣ. ಆಶೀಶ್ ಖನ್ನವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಏನಪ್ಪ ಅಂದರೆ, ಸರ್ ಈಗೆಲ್ಲ ಬೇರೆ ಬೇರೆ ಮೆಟಲ್ದು, ಸ್ಟೀಲ್ದು, ಕಬ್ಬಿಣದ್ದು ಎಲ್ಲ ಡೋರ್ ಬರ್ತಾ ಇದೆ, ಅದನ್ನು ಬಳಸ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಮೇನ್ ಡೋರು ಮತ್ತು ಪೂಜಾ ರೂಮ್ದು
ಮ್ಯಾಕ್ಸಿಮಮ್ ಮರದ್ದೇ ಬಳಸಬೇಕಾಗುತ್ತೆ. ಅದು ಬಿಟ್ಟು ಬೇರೆದೆಲ್ಲ ನಿಮ್ಮ ಅನುಕೂಲ ತಕ್ಕಂತೆ ನೀವು ಮಾಡ್ಕೊಬೋದು. ಆದರೆ ಇಲ್ಲಿ ತನಕ ಬೇರೆ ಮೆಟಲ್ ಡೋರು ಯಾರೂ ಬಳಸಿಲ್ಲ. ನೀವು ಬಳಸಿದಾದ್ಮೇಲೆ ನಿಮ್ಮನ್ನ 3 ರಿಂದ 5 ವರ್ಷ ಸ್ಟಡಿ ಮಾಡ್ಬೇಕು ನಾವು. ಆಮೇಲೆ ಅದು ಬೇರೆಯವರಿಗೆ ಕಾಪಿ ಮಾಡ್ಕೊಬೇಕಾ ಬೇಡ ಅಂತ ನಾವು ನಿಮ್ಮನ್ನ ಅಲ್ಲಿ ಪಣಕ್ಕಿಟ್ಟಿರ್ತೀರಿ. ಕಾಯಿ ಬರ್ಬೋದು ಹೋಗ್ಬೋದು, ಅದ್ರ ಆದ್ಮೇಲೆ ನಾವು ನೆಕ್ಸ್ಟ್ ಡಿಸೈಡ್ ಮಾಡ್ತೀರಿ. ರಮೇಶ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ನಮ್ಮ ಮನೆ ಹತ್ರ ದೇವಸ್ಥಾನಗಳು ಇರ್ಬೋದಾ ಅಂತ. ಸರ್ ಇದಕ್ಕೆ ಮುಂಚೆನೇ ಉತ್ತರ ಕೊಟ್ಟಿದ್ದೀರಿ, ಇದು ನಿಮ್ಮ ಗಮನಕ್ಕೆ ಬಂದಾಗಿಲ್ಲ. ಆದ್ರೂ ಮತ್ತೆ ಹೇಳ್ತಾ ಇದ್ದೀನಿ, ಈ ಕ್ರೂರ ದೇವರು, ಹೆಣ್ಣು ದೇವರು ಇರ್ತಾರಲ್ವ, ಕ್ರೂರ ದೇವರು, ಅವರೆಲ್ಲ ಏನಂದ್ರೆ ನಮ್ಮ ಮನೆಯ ಪಕ್ಕ ಸುತ್ತಮುತ್ತ ಇರಬಾರ್ದು. ಏನಕ್ಕೆ ಅಂದ್ರೆ ಅದ್ರಲ್ಲಿ ವೈಬ್ರೇಷನ್ ಎನರ್ಜಿ ಜಾಸ್ತಿ ಇರುತ್ತೆ. ಆ ಎನರ್ಜಿನ ನಾವು ಸಹಿಸ್ಕೊಳೋದಕ್ಕೆ ಆಗಲ್ಲ. ಹಾಗಾಗಿ ಕ್ರೂರ ದೇವರು ಇರ್ತಕ್ಕಂಥ ದೇವಸ್ಥಾನ ಸುತ್ತು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಇದು ನನ್ನ ಕಡೆಯಿಂದ ನಿಮ್ಗೊಂದು ರಿಕ್ವೆಸ್ಟ್, ನೀವೆಲ್ಲ ನನ್ನ ಕಡೆಯಿಂದ ಸೈಟ್ ವಿಸಿಟಿಂಗ್ ಕರ್ಸ್ಕೊಂತಾ ಇರ್ತೀರಲ್ವಾ. ಯಾರಾದರೂ ನಿಮ್ಮ ಮನೇನ, ಸರ್ ನಮ್ಮ ಮನೇನ ವಿಡಿಯೋ ಮಾಡಿ, ನಮ್ಗೆ ಆಗ್ತಾ ಇರೋ ಪ್ರಾಬ್ಲಮ್ ಬೇರೆಯವ್ರಿಗೆ ಆಗಬಾರ್ದು, 4 ಜನಕ್ಕೆ ಗೊತ್ತಾಗಲಿ ಯಾವ ರೀತಿ ದೋಷ ಆಗ್ತಾ ಇದೆ ಅಂತ ಯಾರಾದರೂ ನಿಮ್ಮ ಮನೆಯನ್ನ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡಾಗಿದ್ರೆ ಖಂಡಿತವಾಗೂ ನನಗೆ ನೀವು ವಿಸಿಟಿಂಗ್ ಮಾಡೋಕ್ಕೆ ಮುಂಚೆನೇ, ಸರ್ ವಿಸಿಟಿಂಗ್ ಬರುವಾಗ ನಮ್ಮ ಮನೆ ವಿಡಿಯೋ ಮಾಡ್ಕೊಬೋದು ಅಂತ ನೀವು ಹೇಳಿದ್ರೆ ನಾನು ಅದಕ್ಕೆ ಬೇಕಾದಂಥ ವ್ಯವಸ್ಥೆನ ಮಾಡ್ಕೊಂಬಂದು ನಿಮ್ಮ ಮನೇನ ಅಥವಾ ನಿಮ್ಮ ವ್ಯಾಪಾರ ಸ್ಥಳನ ವಿಡಿಯೋ ಮಾಡಿ ನಾನು 4 ಜನಕ್ಕೆ ತೋರ್ಸೋ ಅಂತ ಪ್ರಯತ್ನ ಮಾಡ್ತೀನಿ. ಏನಕ್ಕೆ ಅಂದರೆ ಅವ್ರು ಅದನ್ನ ನೋಡಿದಾಗ, ಅದನ್ನ ಅಳವಡಿಸ್ಕೊಂಡಾಗ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಬಂದಾಗ ನಿಮಗೂ ಒಳ್ಳೇದಾಗುತ್ತೆ, ನನಗೂ ಒಳ್ಳೇದಾಗುತ್ತೆ. ಮೈಸೂರವರೊಬ್ರು ಕೇಳಿದ್ದಾರೆ ಒಂದು ಪ್ರಶ್ನೆನ, ಸರ್ 4 ಡೋರ್ ಇರ್ತಕ್ಕಂಥದ್ದು ಒಂದು ಪ್ಲಾನ್ ಯಾವುದಾದ್ರೂ ಇದ್ರೆ ನಮಗೆ ವಿಡಿಯೋ ಮಾಡಿ ಅಂತ. ಅದು ನನ್ನ ಮನೆದೇ ಇದೆ, ನಾನೇ ಪ್ಲಾನ್ ಮಾಡಿದ್ದೀನಿ. ಸಣ್ಣ ಪುಟ್ಟ ಚೇಂಜಸ್ ಇದೆ, ನಮ್ಮ ಇಂಜಿನಿಯರ್ ಸ್ವಲ್ಪ ಬ್ಯುಸಿ ಇದ್ದಾರೆ, ಹಾಗಾಗಿ ಪೆಂಡಿಂಗ್ ಆಗಿದೆ. ಅದು ಅಲ್ದಿರ ನಮ್ಮ ಫಾಲೋವರ್ಸ್ ಏನಿದ್ದೀರಲ್ವಾ, 1 ಲಕ್ಷ ಫಾಲೋವರ್ಸ್ ಆದಾಗ ನನ್ನ ಮನೆಯ ಪ್ಲಾನನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಜನ ಕೇಳ್ತಾ ಇದ್ದೀರಾ, ಸರ್ ನಿಮ್ಮ ಮನೆಯದು ಪ್ಲ್ಯಾನ್ ನಮಗೆ ವಿಡಿಯೋ ಮಾಡಿ ಕಳಿಸಿ, ವಿಡಿಯೋ ಮಾಡಿ ಅಂತ. ಖಂಡಿತವಾಗೂ 1 ಲಕ್ಷ ಫಾಲೋವರ್ಸ್ ಆದಾಗ 100% ನಾನು ಆ ವಿಡಿಯೋನ ಮಾಡ್ತೇನೆ. ಇಷ್ಟು ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಇನ್ನೂ ಏನಾದರೂ ನಿಮಗೆ ಡೌಟ್ ಇದೆ, ವಿಡಿಯೋ ಚೆನ್ನಾಗಿದೆ ಆ ರೀತಿ ಈ ರೀತಿ ಅಂದರೆ ದಯವಿಟ್ಟು ನೀವು ಕಮೆಂಟ್ಸಲ್ಲಿ ತಿಳಿಸಿ. ನೀವು ಕಮೆಂಟ್ಸಲ್ಲಿ ತಿಳಿಸಿದಾಗ ನಮಗೆ ವಿಡಿಯೋ ಮಾಡೋದಕ್ಕಿನ್ನೂ ಉತ್ತೇಜನ ಆಗುತ್ತೆ. ಅದೇ ರೀತಿ ಬೇರೆ ಯಾವುದಾದ್ರೂ ನಿಮಗೆ ಈ ಥರ ವಿಡಿಯೋ ಬೇಕಿತ್ತು ಅಂತಲೂ ಬೇಕಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಅದನ್ನು ನಾವು ಆ ರೀತಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ವಿಡಿಯೋ ಮಾಡೋ ಅಂಥ ಪ್ರಯತ್ನನ ಮಾಡ್ತೇವೆ. ನಮಸ್ಕಾರ.